ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವಂತಹ ನಟ ದರ್ಶನ್ ಬೇಲ್ ಸಿಗದೆ ವಿಲವಿಲ ಒದ್ದಾಡುತ್ತಿದ್ದಾರೆ. ಇದರ ನಡುವೆ ನಟ ದರ್ಶನ್ಗೆ ಇದೀಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಅಷ್ಟು ಮಾತ್ರವಲ್ಲದೆ ಈ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಡ್ತಾ ಇದೆ. ಅದೇನಪ್ಪಾ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಆಗಿರುವ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅಂದ್ರೆ ಅಪ್ರೂವರ್ ಆಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ಪ್ರಕರಣದ ಎಲ್ಲಾ ಆರೋಪಿಗಳ ಬಗ್ಗೆ ಸತ್ಯವನ್ನ ಕೋರ್ಟ್ ಮುಂದೆ ಹೇಳಬೇಕು ಅನ್ನೋ ಷರತ್ತಿನ ಮೂಲಕ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಒಪ್ಪಿಗೆಯನ್ನ ನೀಡಿದ್ದಾರೆ. ಕೋರ್ಟ್ಗೆ ಈ ಸಂಬಂಧ ಮೆಮೊವನ್ನ ಕೂಡ ಪ್ರಸನ್ನ ಕುಮಾರ್ ಅವರು ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸತ್ಯ ಏನಿದೆಯೋ ಅದನ್ನ ಹಾಗೇನೆ ಹೇಳ್ತೇನೆ, ಕ್ಷಮೆ ನೀಡುವಂತೆ ಪ್ರದೋಷ್ ಪರ ವಕೀಲರು 59ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗೆಯೇ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಪ್ರದೋಷ್ 3 ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಎಲ್ಲಾ ಬೆಳವಣಿಗೆಗಳ ಕುರಿತು ಏನ್ ನಡೀತು ಅನ್ನೋದನ್ನ ಅಂದ್ರೆ ಸತ್ಯ ಸಂಗತಿಯನ್ನ ಕೋರ್ಟ್ ಮುಂದೆ ಹೇಳಲು ಸಿದ್ಧನಿದ್ದೇನೆ, ನನಗೆ ಕ್ಷಮಾದಾನ ನೀಡಿ ಅನ್ನೋದು. ಎರಡನೆಯದ್ದು, ದರ್ಶನ್ ಅಥವಾ ಈ ಪ್ರಕರಣದಲ್ಲಿ ಯಾರ್ಯಾರು ಬಂಧನಕ್ಕೆ ಒಳಪಟ್ಟಿದ್ದಾರೋ ಅವರ ಜೊತೆಗೆ ಇರಲು ಆಗೋದಿಲ್ಲ, ತಮ್ಮ ಮೇಲೆ ಬೆದರಿಕೆ ಅಥವಾ ಇನ್ಯಾವುದಾದರೂ ರೀತಿಯಲ್ಲಿ ಒತ್ತಡವನ್ನ ಹಾಕುವ ಸಾಧ್ಯತೆ ಇದೆ, ಹಾಗಾಗಿ ನನ್ನನ್ನು ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅನ್ನೋದು. ಮೂರನೆಯದಾಗಿ, ಕೋರ್ಟ್ನಲ್ಲಿ ವಿಚಾರಣೆ ಟೈಮ್ನಲ್ಲಿ ದರ್ಶನ್ ಮತ್ತು ಇತರ ಆರೋಪಿಗಳ ಜೊತೆ ಹಾಜರಾಗದೇ ಇರಲು ವಿನಾಯಿತಿಯನ್ನು ಕೊಡಬೇಕು. ಅಂದರೆ ಪ್ರತ್ಯೇಕ ಸೆಲ್ ಮೂಲಕ ಕೋರ್ಟ್ಗೆ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಲು ಪರ್ಮಿಷನ್ ನೀಡಬೇಕು ಅಂತ ಪ್ರದೋಷ್ ಮನವಿ ಮಾಡಿಕೊಂಡಿದ್ದಾರೆ. ಪ್ರದೋಷ್ ಇದೀಗ ಮಾಫಿ ಸಾಕ್ಷಿಯಾಗ್ತಾ ಇರೋದ್ರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಯಾಗಿರುವಂತಹ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ಭವಿಷ್ಯ ಮತ್ತು ಶಿಕ್ಷೆಯ ಪ್ರಮಾಣವನ್ನ ನಿರ್ಧರಿಸುವ ಪ್ರಮುಖ ಸಾಕ್ಷಿಯಾಗಲಿದೆ. ಪ್ರದೋಷ್ ಜೊತೆಗೆ ಪ್ರಕರಣದ 8ನೇ ಮತ್ತು 10ನೇ ಆರೋಪಿಯಾಗಿರುವ ರವಿಶಂಕರ್ ಮತ್ತು ವಿನಯ್ ಕೂಡ ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಲು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವರಿಬ್ಬರು ಸದ್ಯ ಜಾಮೀನಿನ ಮೇರೆಗೆ ಹೊರಬಂದಿದ್ದಾರೆ. ಮಾಫಿ ಸಾಕ್ಷಿಗಾಗಿ ಕೋರ್ಟ್ನಲ್ಲಿ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸುವುದಾಗಿ ಇವರ ಪರ ವಕೀಲರು ಕೂಡ ತಿಳಿಸಿದ್ದಾರೆ. ಇನ್ನು ದರ್ಶನ್ ಪರ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ ಅವರು ಸುದೀರ್ಘವಾಗಿ ವಾದವನ್ನು ಮಂಡಿಸಿದ್ದು, ಮಾಫಿ ಸಾಕ್ಷಿ ಕುರಿತ ಅರ್ಜಿಯ ಪ್ರತಿಯನ್ನ ನಮಗೆ ನೀಡಿಲ್ಲ, ಸಾಕ್ಷಿ ಹೇಳ್ತೇನೆ ಅಂದ ತಕ್ಷಣ ಕ್ಷಮಾದಾನ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಆಕ್ಷೇಪಣೆ ಅರ್ಜಿಯನ್ನು ಕೂಡ ಸಲ್ಲಿಸಲು ನಿರ್ಧರಿಸಿದ್ದಾರೆ. ಇನ್ನು ಮಾಫಿ ಸಾಕ್ಷಿಯಾಗಲು ಮುಂದಾಗಿರುವ ಪ್ರದೋಷ್ ಮೇಲಿರುವ ಆರೋಪಗಳೇನೇನು ಅನ್ನೋದನ್ನು ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಕೊಲೆ ಸಾಕ್ಷಿ ನಾಶದಲ್ಲಿ ಶಾಮೀಲಾಗಿದ್ದಾರೆ ಎನ್ನುವುದು, ಇನ್ನು 30 ಲಕ್ಷ ಹಣವನ್ನ ಪಡೆದು ಕೇಸ್ಗೆ ಸಂಬಂಧಪಡದೇ ಇರುವವರನ್ನ ಶರಣಾಗಲು ಸಂಚು ರೂಪಿಸಿದ್ದು, ಹಾಗೆಯೇ ಪವಿತ್ರ ಗೌಡರನ್ನ ಶೆಡ್ಗೆ ಕರೆತಂದ ಆರೋಪವೂ ಕೂಡ ಇವರ ಮೇಲಿದೆ. ಈಗ ಮಾಫಿ ಸಾಕ್ಷಿ ಹೇಳಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಏಕೆಂದರೆ ಮಾಫಿ ಸಾಕ್ಷಿ ಘಟನೆ ನಡೆದ ದಿನ ಅಲ್ಲಿ ಏನೇನು ಆಯಿತು, ಯಾರೆಲ್ಲ ಇದ್ರು, ಏನು ಬೆಳವಣಿಗೆಗಳಾಯಿತು, ಪ್ರತ್ಯಕ್ಷವಾಗಿ ಇದ್ದವರು ಪರೋಕ್ಷವಾಗಿ ಯಾರ್ಯಾರು ಕೈ ಜೋಡಿಸಿದ್ರು, ಏನೇನು ಮಾತುಕತೆಗಳಾಯಿತು, ಇದೆಲ್ಲವನ್ನ ಕೂಡ ಮುಚ್ಚುಮರೆ ಇಲ್ಲದೆ ಇದ್ದಿದ್ದನ್ನು ಇದ್ದ ಹಾಗೆಯೇ ಹೇಳುವಂತಹ ಪ್ರಕ್ರಿಯೆ ಆಗಿದ್ದು, ಮಾಫಿ ಸಾಕ್ಷಿ ಅನ್ನೋದು ಉಳಿದೆಲ್ಲ ಸಾಕ್ಷಿಗಳಿಗಿಂತ ಅತ್ಯಂತ ಸ್ಟ್ರಾಂಗ್ ಸಾಕ್ಷಿಯಾಗಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಟ ದರ್ಶನ್ಗೆ ಈ ಮಾಫಿ ಸಾಕ್ಷಿ ದೊಡ್ಡ ಕಂಟಕವಾಗುತ್ತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ.